ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಇರು. ಕೆಳಗೆ ಹಾಕ್ತೀನಿ. ನಿಯತ್ತಾಗಿ ಹೋಗ್ಬೋದು. ನಿಯತ್ತಾಗಿ ಬ್ಯಾಗಲ್ಲಿ ಇಟ್ಕೊಂಡು ಬಾ ಅಂತ ಹೇಳಿದ್ದೆ ನಿನ್ಗೆ. ಅದ್ರಲ್ಲಿ ಒಂದು 10,000 ರೂಪಾಯಿ ದುಡ್ಡಿದೆ. ಏನ್ ಮಾಡ್ಲಿ ಇವಾಗ ಅದನ್ನ? ಎತ್ಕೊಂಡ್ ಬಂದ್ಬಿಡು. ಕುತ್ಕಡೆ ಸುಮ್ನೆ. ನಿಜವಾಗ್ಲಮ್ಮ ಅಮ್ಮ 4 ಬಂಡಲ್ಲಮ್ಮ. ಫ್ರಾಂಕ್ ಅಂತ ಹೇಳಿದ್ರೆ ಹೊಡಿತಾರ. ಬೇಡ ಬಿಡಿ, ನೀವು ಕಾಲ್ ಮಾಡಬೇಡಿ. ಆಮೇಲೆ ಅಪ್ಪಿ ತಪ್ಪಿ ನನಗೆ ಹೊಡೆದ್ಬಿಟ್ರೆ ಕಷ್ಟ. ಕಾಸು ಎತ್ಕೊಂಡು ಡಾಕ್ಯುಮೆಂಟ್ಸ್ ಮಾತ್ರ ಕೊಡು. ನಿಮ್ ಫ್ರೆಂಡ್ಸು ಬೇರೆ ಎತ್ಕೊಂಡು ಹೋಗ್ಬಿಟ್ರೆ ಯಾರು ಎತ್ಕೊಳ್ಳಿ. ಇಟ್ ಇಸ್ ನಾಟ್ ಅವರ್ಸ್ ಅಷ್ಟೇ. ಸರಿ ಅಲ್ಲೇ ಬಿಟ್ಬಿಡು ಪಾಪ, ಯಾರೋ ಬರ್ತಾರೆ, ಅವ್ರಿಗೆ ಏನು ಬೇಕಾಗಿರುತ್ತೇನೋ. ಎಂತ ಮದರು ಬ್ರೋ, ನಿಜವಾದ ಪ್ರೈಮ್ ಮಿನಿಸ್ಟರ್ ಇವ್ರು ಆಗ್ಬೇಕು ಬ್ರೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಹಾಜನ್ ಹತ್ರ ಹೋಗಿ ಅವರು ಅವ್ರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಕಾಲ್ ಮಾಡಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೊಂದು ವಾಲೆಟ್ ಸಿಕ್ತು. ವಾಲೆಟ್ ಫುಲ್ಲು ಚಿಕ್ಕಾಪಟ್ಟೆ ದುಡ್ಡಿದೆ, ಏನ್ ಮಾಡ್ಲಿ ಅಂತ ಕೇಳಬೇಕು. ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸು ಏನು ಉತ್ತರ ಕೊಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ವಿಡಿಯೋ ಕೊನೆದಾಗ ಹೇಳ್ತೀನಿ. ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಆಕ್ಚುಲಿ ಇವತ್ತು ನಾನೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಎಕ್ಸ್ಪೆರಿಮೆಂಟ್ ವಿಡಿಯೋ ಅಂದರೆ, ನೀವು ನಿಮ್ಮ ಅಮ್ಮ ಅಥವಾ ಅಪ್ಪ ಯಾರಿಗಾರು ಒಬ್ರು ಕಾಲ್ ಮಾಡ್ಬಿಟ್ಟು ರೋಡಲ್ಲಿ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದ ಒಬ್ಳೆ, ನನಗೊಂದು ವಾಲೆಟ್ ಸಿಕ್ತು, ಅದ್ರಲ್ಲಿ ಫುಲ್ ಕಾಸಿದೆ, ಏನ್ ಮಾಡ್ಲಿ ಅಂತ ಕೇಳಬೇಕು. ಸೊ ಯೂಶಲಿ ಈ ತರ ಕೇಳಿದ್ರೆ ಏನ್ ಹೇಳ್ತಾರೆ ನಿಮ್ ಪೇರೆಂಟ್ಸ್? ಗೊತ್ತಿಲ್ಲ, ತಗೋಬಾ ಅಂತಾನೆ ಹೇಳ್ಬೋದು. ತಗೋಬಾ ಅಂತ. ಓಕೆ, ಇದನ್ನ ಟ್ರೈ ಮಾಡೋಣ. ಓಕೆ, ಯು ಕ್ಯಾನ್ ಜಸ್ಟ್ ಕಾಲ್ ನಿಮ್ಮ ಅಪ್ಪ ಅಥವಾ ಅಮ್ಮಂಗೆ ಯಾರಿಗಾರು ಕಾಲ್ ಮಾಡ್ಬೋದು. ಹಲೋ ಅಮ್ಮ, ಇಲ್ಲಿ ರೋಡಲ್ಲಿ ಒಂದ್ ವಾಲೆಟ್ ಬಿದ್ದಿತ್ತು, ಅದ್ರ ತುಂಬಾ ಕ್ಯಾಶ್ ಇದೆ, ಏನ್ ಮಾಡ್ಬೇಕು? ಬ್ಯಾಗಲ್ಲಿ ಇಟ್ಕೊಂಡ್ ಬಾ. ಇಟ್ಕೊಂಡ್ ಬರ್ಬೇಕಾ? ಅದ್ರ ತುಂಬಾ ಕ್ಯಾಶ್ ಇದೆ, ಪೊಲೀಸ್ ಅವ್ರಿಗೆ ಕೊಡ್ಲಾ ಅಥವಾ ಇಲ್ಲೇ ಇಟ್ಬಿಟ್ಟು ಬರ್ಲಾ? ಬ್ಯಾಗಲ್ಲಿ ಇಟ್ಕೊಂಡ್ ಬಾ ಅಂತ ಹೇಳಿದ್ದೆ ನಿನ್ಗೆ. ಯಾರಿದ್ದಾರೆ ನಿನ್ ಜೊತೆ? ನನ್ ಫ್ರೆಂಡ್ಸ್ ಇದಾರೆ. ಇರ್ಲಿ, ಬ್ಯಾಗಲ್ಲಿ ಇಟ್ಕೊ ಬಾ. ಬೃಂದ, ನೀನು ಯಾರು ಕೊಟ್ರೇನೋ ಅವ್ರು ಕೊಡೋದಿಲ್ಲ. ಪೊಲೀಸ್ ಅವ್ರ ಕೈ ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಅವ್ರು ಎತ್ಕೊಂಡು ಸುಮ್ನೆ ಆಗೋಗ್ಬಿಡ್ತಾರೆ. ಸರಿ, ಆ ದುಡ್ಡನ್ನ ಏನ್ ಮಾಡ್ಲಿ? ನೀನೆಲ್ಲ ವಿಚಾರಿಸ್ಬೇಡ, ನೀನ್ ಬ್ಯಾಗ್ ಒಳಗೆ ಇಟ್ಕೊಂಡ್ ಬಾ ಅಂತಿದ್ದೆ ಅಷ್ಟೇ. ಸ್ಪೀಕರ್ ಫೋನ್ ಆನ್ ಮಾಡಿದ್ಯಾ? ಆ ದುಡ್ಡು ನಂಗೆ ಕೊಡ್ತೇ ತಾನೆ ಅಮ್ಮ? ಆ ದುಡ್ಡನ್ನ ನನಗೆ ಕೊಡ್ತೀಯ ತಾನೆ? ಬಾ, ಸೈಲೆಂಟ್ ಆಗಿ ಬಾ. ಓಕೆ, ಬಾಯ್ ಮಾ. ನಿಮ್ಮಮ್ಮ ನಿಮ್ ನಿಜ ಹೇಳಿ ಇಷ್ಟೊಂದು ನಂಬ್ತಾರ? ನೀವು ಹೇಳಿದ್ನೆಲ್ಲ ಅಷ್ಟು ಚೆನ್ನಾಗಿ ಕೇಳಿಸ್ಕೊಂತ ಇದಾರ. ಓ, ಆಕ್ಚುಲಿ ನಮ್ಮ ಮಮ್ಮಿ ನನ್ನ ಬಿಲೀವ್ ಮಾಡ್ತಾರೆ. ಬಿಕಾಸ್ ಐ ಟೆಲ್ ಹರ್ ಎವ್ರಿಥಿಂಗ್. ಅಲ್ಲ, ಟ್ರೂತ್ ನೇ ಹೇಳ್ತೀನಿ ಅಲ್ವಾ? ನಿಜಾನೇ ಹೇಳ್ತೀರಾ? ಈಗ ಸುಳ್ಳು ಹೇಳಿದ್ರಿ? ಅದೇ ಇದ್ರ ಮನೆಗೆ ಹೋಗಿ ಹೇಳ್ತೀನಿ ಅಲ್ವಾ ಅವರಿಗೆ. ಓಕೆ, ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು. ಅಮ್ಮ, ರೋಡಲ್ಲಿ ಬರ್ತಾ ಇದ್ದೆ, ಒಂದು ಪರ್ಸ್ ಸಿಕ್ತು, ಪರ್ಸ್ ಫುಲ್ ದುಡ್ಡಿದೆ, ಏನ್ ಮಾಡ್ಲಿ ಅಂತ ಕೇಳಿ. ಹಲೋ, ಅದೇ ರೋಡಲ್ಲಿ ಹೋಗ್ತಾ ಇದ್ದು, ಒಂದು ಪರ್ಸ್ ಸಿಕ್ತು, ಅದ್ರ ತುಂಬಾ ಕಾಸು ಐತೆ, ಏನ್ ಮಾಡ್ಲಿ? ನಿಮ್ಮ ಅಮ್ಮನಾಣೆ ನಿಜ? ಅಯ್ಯೋ, ಎಸ್ಕೋಬಾ ಮನ್ಯಾಗ. ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಇರು. ಕೆಳಗೆ ಹಾಕ್ತೀನಿ. ನಿಯತ್ತಾಗಿ ಹೋಗ್ಬೋದು. ನಿಯತ್ತಾಗಿ. ಸೊ ನೀವೇನಾದ್ರು ಆ ಥರ ಹೇಳಿದ್ರೆ ಏನ್ ಹೇಳ್ತಾರೆ ನಿಮ್ಮ ಮನೆಯಲ್ಲಿ? ತಗೊಂಬನ್ನಿ ಅಂತ ಹೇಳಿ. ತಗೊಂಬನ್ನಿ ಅಂತಾರೆ. ನೋಡೋಣ ಏನ್ ಹೇಳ್ತಾರೆ. ನಮ್ಮ ಅಕ್ಕಗ್ ಮಾಡ್ತೀನಿ. ಹೇಳು. ಅಕ್ಕ, ಇದು ನನ್ ರೋಡಲ್ಲಿ ನಡ್ಕೊಂಡ್ ಬರೋವಾಗ ಒಂದ್ ಪರ್ಸ್ ಸಿಕ್ತು, ಅದ್ರಲ್ಲಿ ಒಂದು 10,000 ರೂಪಾಯಿ ದುಡ್ಡಿದೆ. ಏನ್ ಮಾಡ್ಲಿ ಇವಾಗ ಅದನ್ನ? ಎತ್ಕೊಂಡ್ ಬಂದ್ಬಿಡು. ಯಾರಿಗಾದ್ರೂ ಪೊಲೀಸ್ ಅವ್ರು ಕೊಟ್ಬಿಡ್ತೀನಿ. ಬೇಡ, ಎತ್ಕೊಂಬಾ. ಬೇಡ, ಮತ್ತೆ ಎತ್ಕೊಂಡ್ ಬಾ. ಅವ್ರಿಗೆ ಇಟ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯಾ? ನನ್ ಮಕ್ಳಿನ್ ಸುಮ್ನೆ ಅಲ್ಲ. ಫೋಟೋ ಕಳಿಸ್ದಷ್ಟು ಇಲ್ಲೆಲ್ಲಾರು ಇದಾರಕ್ಕ, ದುಡ್ಡು ತೆಗಿಯಕ್ ಆಗಲ್ಲ. ಸರಿ, ಎತ್ತು ಬಾಗಲ್ ಎತ್ಕೊ. ಬ್ಯಾಗಲ್ಲಿ ಹಾಕೊಂಡ ಆಮೇಲೆ ಏನೋ ಮುಂದೆ ಏನೋ ಪ್ರಾಬ್ಲಮ್ ಆದ್ರೆ? ಇಲ್ಲ, ಎತ್ಕೊಂಡು ನಿನ್ ಬ್ಯಾಗಲ್ಲಿ ಎತ್ಕೊಂಡ್ ಬಾ, ಆಮೇಲೆ ನೋಡೋಣ. ಸರಿ, ಆಯ್ತು. ನಿಮ್ಮ ಅಕ್ಕ ಏನ್ ಓದ್ತಾ ಇರೋದು? ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗ್ತಾ ಟಾರ್ಗೆಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರ. ಅಕ್ಕನು ದುಡ್ಡು ಎತ್ಕೊಂಬನ್ನಿ ಅಂತಾನೆ ಹೇಳ್ತಾ ಇರೋದು, ಬಿಟ್ಟು ಬಾ ಅಂತ ಹೇಳ್ತಾ ಇಲ್ಲ. ಅವ್ನ್ ಕಾಲೇಜಲ್ಲಿ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ದುಡ್ಡು ಸಿಕ್ಕಿದ್ಯಂತೆ, ಪರ್ಸಲ್ಲಿ ದುಡ್ಡಿದ್ಯಂತೆ. ಏನ್ ಮಾಡ್ಲಿ ಅಮ್ಮಚ್ಚಿ ಅಂತ ಕೇಳ್ತಾ. ಎಷ್ಟಿದೆ? ಎಷ್ಟು? ಅದ್ ಹೆಂಗ್ ಲೆಕ್ಕ ಹಾಕ್ತಾನೆ? ಯಾರಾದ್ರೂ ಬಂದ ಆಮೇಲೆ ಹೊಡೆದು 10,000 ಅಮ್ಮಚ್ಚಿ. 10,000 ಇದೆಯಾ? ಸರಿ, ತಗೊಂಡ್ ಬಾ ಮನೆಗೆ. ಪೊಲೀಸರ್ಗೆ ತಗೊಂಡೋಗಿ ಕೊಟ್ಬಿಡ್ಲಾ? ಪೊಲೀಸ್ ಅವ್ರಿಗೆ ಬೇಡ, ತಗೊಂಡೋಗ್ ಕೊಡ್ಬೇಡ, ತಗೊಂಡ್ ಬಂದ್ಬಿಡು. ನೀನೇ ಎಲ್ಲೋ ಪಿಕ್ ಪ್ಯಾಕೆಟ್ ಮಾಡಿದ್ಯಾ ಅಂತಾರ ಆಮೇಲೆ. ಸರಿ ಅಮ್ಮಚ್ಚಿ. ಸರ್, ಅಣ್ಣ, ರೋಡಲ್ಲಿ ಬರ್ತಾ ಇದ್ದೆ, ದುಡ್ಡು ಸಿಕ್ಕೈತೆ, ಏನ್ ಮಾಡ್ಲಿ ಅದನ್ನ? ಎಷ್ಟು? ಒಂದು 5,000 ಸಿಕ್ಕೈತೆ. ಅಪ್ಪ, ಏನ್ ಮಾಡಕ್ ಹೋಗ್ಬಿಡ, ಆಯ್ತು, ಇಟ್ಕೊಂಡ್ಬಿಡು. ಅಷ್ಟೇನಾ? ಪೊಲೀಸ್ ಯಾರಿಗೂ ಕೊಡೋದ್ ಬೇಡ್ವಾ? ಅವ್ರಿಗೆ ಏನಾರು ಕೊಡ್ತು? ಯಾರು ಇದ್ರೆ ಏನೇನ್ ಪಕ್ತವೆ? ಯಾರು ಇಲ್ಲ, ಒಬ್ನೇ ಇದೀನಿ. ಆಯ್ತು, ನಿನ್ನ ಹತ್ರ ಇಟ್ಕ. ಆಯ್ತು, ಹೋಗ್ಬಿಡು ರೂಮ್ಗೆ. ಬೇರೆಯವ್ರ ದುಡ್ಡು ಏನಕ್ಕೆ ತಗೊಳ್ಳಿ, ಅಲ್ಲೇ ಇಟ್ಬಿಟ್ಟೋಗ್ಲಾ?
ಸುಮ್ನೆ ರಪ್ಪ ನೀ ಇದೇನ ಅಂತ ಕಾಲ ಅಲ್ಲ ಇದು ತಗೊಂಡೋಗ್ ಸುಮ್ನೆ. ನಿನ್ಗೊಂದ್ 2,500 ಹಾಕ್ತೀನಿ, ಜೊತೆ ಹೋಗ್ಬಿಡು ಹಂಗೆ ಪಾರ್ಟಿ. ನೀವೀಗ ನಿಜ ಹೇಳಿದ್ರೆ ನಂಬಲ್ಲ, ಸಿಕ್ಕಿದೆ ಅಂತಾನೆ ಅನ್ಕೊಂತಾರೆ. ನಂಬ್ತಾನೆ, ಎಲ್ಲ ನಂಬ್ತಾನೆ. ಏನ್ ಹೇಳಿ, ನಾನು ಅಣ್ಣ ಹುಡುಗಿನ ಲವ್ ಮಾಡ್ತೀನಿ ಮಾಡೋ. ಎಂತ ಅಣ್ಣ ಬ್ರೋ? ನಿಜ ಬ್ರೋ. ನನ್ ಪ್ಯೂರ್ ಆಳ್ವಾಸ್ ಅಲ್ದೆ ಗೊತ್ತಾ, ಅಲ್ಲಿ ಫೋನ್ ಕಾಂಟ್ಯಾಕ್ಟ್ ಇಲ್ಲ. ನಮ್ ಫ್ರೆಂಡ್ ಅವ್ನ್ ಫೋನ್ ಮಾಡೋಳು, ನಾನು ಮಾತಾಡ್ತಾ ಇದ್ದೆ. ಹೌದಾ? ನಿಜ. ಜೀವನದಲ್ಲಿ ಒಳ್ಳೆ ಹುಡುಗಿ ಒಳ್ಳೆ ಅಣ್ಣ ಸಿಗಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದಿರಿ. ಸೊ ಯೂಶಲಿ ನೀವೇನಾದ್ರು ನಿಮ್ಮ ಅಮ್ಮ ಅಥವಾ ಅಪ್ಪನ್ ಕಾಲ್ ಮಾಡ್ಬಿಟ್ಟಿದ ದುಡ್ಡು ಸಿಕ್ತು ಏನ್ ಹೇಳ್ತಾರೆ? ದೇವಸ್ಥಾನಕ್ಕೆ ಹಾಕ್ಬಿಡು ಅಂತಾರೆ. ಸೀರಿಯಸ್ ಆಗಿ? ಸೀರಿಯಸ್ಲಿ. ಇಂಥ ಪೇರೆಂಟ್ಸ್ ಇದಾರ. ಟ್ರೈ ಮಾಡೋಣ. ತಿಂದ್ರಾ? ಆರಾಮ ವೇಟ್ ಮಾಡ್ತೀನಿ, ತಿನ್ಬಿಡಿ, ಕಾಲ್ ಎಲ್ಲ ಆರಾಮ ತಿನ್ನಿ ಮುಗಿಸ್ಬಿಡಿ. ಹಲೋ ಅಮ್ಮ, ನಾನೀಗ ಜಯನಗರ ಮೆಟ್ರೋ ಹತ್ರ ಬಂದಿದ್ದೆ. ಅಲ್ಲಿ ಬಸ್ ಇತ್ತು, ಓಪನ್ ಮಾಡಿದೆ. 4 ಬಂಡಲ್ 500 ನೋಟ್ಸ್ ಇಂದಿತ್ತು. ಏನ್ ಮಾಡ್ಲಿ? ನಿಜವಾಗ್ಲೂ ಅಮ್ಮ? ಸರಿ ಅಲ್ಲೇ ಬಿಟ್ಟು ಬರ್ಲಾ? ಸರಿ ಆಯ್ತು ಬಿಡ್ರಿ ಅಮ್ಮ. 4 ಬಂಡಲ್ ಅಮ್ಮ. ನಂಬಿಡ್ರಿ ಬಿಡ್ರಿ, ಬಿಟ್ಟು ಬರ್ತೀನಿ ನಿಜವಾಗ್ಲು. ಆಯ್ತು ಬಿಟ್ಟು ಬಾ. ಆಯ್ತು. ನೀವು ನಂಬ್ತಾನೆ ಇಲ್ಲ. ಹೌದು. ಅಪ್ಪಂಗ್ ಮಾಡ್ರೆ ಏನ್ ಹೇಳ್ಬೋದು? ಅವರು ಹಿಂಗೆ ಅನ್ಬೋದು ಬಹುಶಃ. ಏನಂತ? ಹಿಂಗೆ ನಂಬಲ್ಲ ಬಹುಶಃ. ಟ್ರೈ ಮಾಡ್ತೀರಾ ಅಪ್ಪಂಗ್ ಒಂದ್ಸರಿ ಕಾಲ್ ಮಾಡಿ? ಅಪ್ಪ ಅಪ್ಪ ಇಲ್ಲಿ ಸಿಕ್ತು, ಅಮ್ಮ ಹೇಳಿದ್ರಾ? ಏನ್ ಮಾಡೋದು? ನಿಜವಾಗ್ಲು ತಗೊಂಡ್ ಏನ್ ಮಾಡ್ಲಿ? ತಗೊಂಡ್ ಏನ್ ಮಾಡ್ಲಿ? ಆಮೇಲೆ ಸರಿ ಸರಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಆನ್ಸರ್ನ. ಇದೆಲ್ಲ ಆಗುತ್ತೆ ಇಂಡಿಯನ್ ಪೇರೆಂಟ್ಸ್. ಹೌದೌದು ನಿಜ. ಇಲ್ಲಿ ಬಾಯ್ಸ್ ಎಲ್ಲ ಸಿನ್ಸಿಯರ್ ಆಗಿ ಪಬ್ಜಿನ ಫ್ರೀ ಫೈರ್ ಆಡ್ತಾ ಇದಾರೆ. ಅವ್ರನ್ನ ಕೇಳೋಣ ಈಗ. ನೀವು ನಿಮ್ಮ ಅಮ್ಮ ಅಥವಾ ಅಪ್ಪಂಗೆ ಯಾರಿಗಾರು ಒಬ್ರು ಕಾಲ್ ಮಾಡ್ಬಿಟ್ಟು ರೋಡಲ್ಲಿ ಇದೇ ತರ ನಡ್ಕೊಂಡ್ ಬರ್ತಾ ಇದ್ದೆ, ಒಂದ್ ಪರ್ಸ್ ಸಿಕ್ಕಿದೆ, ಪರ್ಸಲ್ ಫುಲ್ ದುಡ್ಡಿದೆ, ಏನ್ ಮಾಡ್ಲಿ ಅಂತ ಕೇಳ್ಬೇಕು. If we try, then we'll be not able to come to the college next day. They'll beat us. Beat? Why they'll beat, bro? They'll scold us, bro. Why? If we tell this is a prank, then prank ಅಂತ ಹೇಳಿದ್ರೆ ಹೊಡಿತಾರ. ಬೇಡ ಬಿಡಿ, ನೀವು ಕಾಲ್ ಮಾಡಬೇಡಿ. ಆಮೇಲೆ ಅಪ್ಪಿ ತಪ್ಪಿ ನನಗೆ ಹೊಡೆದ್ಬಿಟ್ರೆ ಕಷ್ಟ. ಸೀರಿಯಸ್ ಆಗಿ ಮನೆಯಲ್ಲಿ ಇಷ್ಟೊಂದೆಲ್ಲ ಸ್ಟ್ರಿಕ್ಟ್ ಇದಾರಾ? ಪ್ರಾಂಕ್ ಅಂತ ಹೇಳಿದ್ರೆ ಕಾಲೇಜ್ಗೆ ಕಳ್ಸಲ್ವಾ? ಹಿಂಗೆ ಅಂತ ಗೊತ್ತಿದ್ರೆ ನಾನು ಡಿಗ್ರಿ ಓದ್ಬೇಕಾದ್ರೆ ಡೈಲಿ ನಮ್ಮ ಮನೇಲಿ ಪ್ರಾಂಕ್ ಮಾಡ್ಬಿಡ್ತಾ ಇದ್ದೆ. ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ, ನಂಗೊಂದು ಪರ್ಸ್ ಸಿಕ್ಕಿದೆ, ಪರ್ಸಲ್ಲಿ ಫುಲ್ ಕ್ಯಾಶ್ ಇದೆ, ಏನ್ ಮಾಡ್ಲಿ ಅಂತ ಕೇಳ್ಬೇಕು. ಸೊ ಫಸ್ಟ್ ಹೇಳಿ, ನಿಮ್ಮ ಮನೇಲಿ ಏನ್ ಹೇಳ್ತಾರೆ ಈ ತರ ಹೇಳಿದಾಗ? ಪೊಲೀಸ್ ಸ್ಟೇಷನ್ ಸೀರಿಯಸ್ ಆಗಿ ಮೋಸ್ಟ್ಲಿ ಹೇಳ್ತಾರೆ. ಪಕ್ಕಾ ಮೋಸ್ಟ್ಲಿ ಟ್ರೈ ಮಾಡೋಣ. ಇನ್ ಕೇಸ್ ಏನಾದ್ರು ನಿಮ್ಮ ಅಪ್ಪ ಅಮ್ಮ ಹಿಂಗ್ ಹೇಳ್ಬಿಟ್ರು ಅಂದ್ರೆ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ನಿಮ್ಮ ಮನೇಲಿ ಹಿಂಗ್ ಹೇಳಿರೋದು. ಸೊ ಯೂಶಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಬೇರೆಯವ್ರ ಹತ್ರ ಎಲ್ಲ ಕೇಳಿದಾಗ ಎತ್ಕೊಂಬಾ ಮನೆಗೆ, ಯಾರು ನೋಡಿದ್ರಾ ಅಂತೆಲ್ಲ ಏನ್ ಹೇಳ್ತಾರೆ ಅಂತ. ಓಕೆ, ಯಾರು ಕಾಲ್ ಮಾಡ್ತೀರಾ? ನಮ್ಮಮ್ಮ. ಅಮ್ಮ ಹಿಂಗೆ ನಡ್ಕೊಂಡ್ ಬರ್ತಾ ಇದೆ, ಇಲ್ಲೊಂದ್ ಪರ್ಸ್ ಬಿದ್ದಿದೆ, ಅದ್ರಲ್ಲಿ ಹೆವಿ ದುಡ್ಡಿದೆ, ತಗೊಂಬರ್ಲಾ? ಏನ್ ಮಾಡ್ಲಿ? ಬೇಡ ಬಿಟ್ಬಿಡು. ನಿಂಗೆ ಯಾಕೆ ಬಿಟ್ಬಿಡು ಅಂದ್ರೆ ಸಿಕ್ಕಿದೆ, ಇವಾಗ ಹೆಂಗ್ ಬಿಡ್ಲಿ? ಎಷ್ಟಿದೆ ದುಡ್ಡು? ಗೊತ್ತಿಲ್ಲ, ಒಂದ್ 500 ರೂಪಾಯಿದ್ ಒಂದ್ 4-5 ಬಂಡ್ಲ್ ಇದೆ. ಪೊಲೀಸ್ ಸ್ಟೇಷನ್ ಯಾರಿಗಾರು ಕೊಟ್ಬಿಡು. ಎಲ್ಲಿ? ಕಾಲೇಜ್ ಹತ್ರ? ಇಲ್ಲೇ ಪಾರ್ಕ್ ಹತ್ರ. ಅಯ್ಯೋ ಸರಿ, ಅಲ್ಲೇ ಬಿಟ್ಬಿಡು. ಪಾಪ ಯಾರೋ ಬರ್ತಾರೆ, ಅವ್ರಿಗೆ ಏನು ಬೇಕಾಗಿರುತ್ತೇನೋ. ಬಿಟ್ರೆ ಯಾರು ಎತ್ಕೊಂಡ್ ಹೋಗ್ಬಿಟ್ರೆ? ಹಂಗೆ ಬಿಟ್ರೆ ಯಾರು ಎತ್ಕೊಂಡ್ ಹೋಗ್ಬಿಟ್ರೆ ಉಟ್ಕೊಂಡ್ ಹೋಗ್ಲಿ ಬಿಡು. ನಿಂಗೆ ಯಾಕೆ ಬೇಕು? ಬೇಡ, ನಾನೇ ಎತ್ಕೊಂಡ್ ಹೋಗ್ತೀನಿ. ಬೇಡ. ಸರಿ, ಅಪ್ಪಂಗ್ ಫೋನ್ ಮಾಡಿ ಕೇಳ್ತೀನಿ ಬಿಡು. ಎಂತ ಮದರು ಬ್ರೋ, ನಿಜವಾದ ಪ್ರೈಮ್ ಮಿನಿಸ್ಟರ್ ಇವ್ರು ಆಗ್ಬೇಕು ಬ್ರೋ. ನೋಡ, ನಿಮ್ಮ ಅಪ್ಪ ಏನ್ ಹೇಳ್ತಾರೆ? ಯೂಶಲಿ ನಿಮ್ಮ ಅಪ್ಪ ಏನ್ ಹೇಳ್ಬೋದು? ನಮ್ಮಪ್ಪ ಗೊತ್ತಿಲ್ಲ ನಂಗೆ. ಗೊತ್ತಿಲ್ಲ. ಟ್ರೈ ಮಾಡೋಣ ಬ್ರೋ, ಅದನ್ನು ಒಂದು ಟ್ರೈ ಮಾಡೋಣ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಾನು ಎಷ್ಟೋ ಜನರನ್ನ ಕೇಳಿದೆ, ಯಾರು ಹಿಂಗ್ ಹೇಳಿಲ್ಲ ಬ್ರೋ. ಹಲೋ, ಇಲ್ಲಿ ಒಂದು ಪರ್ಸ್ ಬಿದ್ದಿದೆ, ಏನ್ ಮಾಡ್ಲಿ? ಅದ್ರಲ್ಲಿ ದುಡ್ಡಿದೆ, ತಗೋಬೇಡ. ಏಕೆ? ನಮ್ದಲ್ಲ ಅಂದ್ರೆ ನಮಗ್ ಸಿಗಲ್ಲ ಅದು. ಮತ್ತೆ ಏನ್ ಮಾಡ್ಲಿ ಇದಕ್ಕೆ ಇವಾಗ? ಅಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ನಾವು ಕೊಟ್ಬಿಡು, ಯಾರು ಪೊಲೀಸ್ ಸಿಕ್ಕಿದ್ರು. ಸರಿ ಆಯ್ತು. ಇಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡ. ಬೇರೆ ಎತ್ಕೊಂಡ್ ಹೋಗ್ಬಿಟ್ರೆ ಯಾರು ಎತ್ಕೊಳ್ಳಿ. ಸರಿ. ಇಟ್ ಇಸ್ ನಾಟ್ ಅವರ್ಸ್, ಇಟ್ ಇಸ್ ನಾಟ್ ಅವರ್ಸ್ ಅಷ್ಟೇ. ಸರಿ ಆಯ್ತು. ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಓಕೆ, ನಾನು ವಿಷಯ ಹೇಳ್ತೀನಿ. ಅಪ್ಪ ಹೆಸರು ಚೀಫ್ ಮಿನಿಸ್ಟರ್, ಅಮ್ಮ ಹೆಸರು ಪ್ರೈಮ್ ಮಿನಿಸ್ಟರ್. ಏನಕ್ಕೆ ಹಂಗೆ? ಸುಮ್ನೆ ಹಂಗೆ ಮನೇಲಿ ಹಂಗೆ ಕರೆಯೋದು. ಸೂಪರ್ ಬ್ರೋ, ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನರನ್ನ ಮಾತಾಡ್ಸಿದೆ. ಸೊ ಯೂಶಲಿ ಈಗ ನಮ್ಮ ಮನೇಲಿ ಕೇಳಿದ್ರೆ ಎತ್ಕೊಂಬಾ ಅಂತಾನೆ ಅನ್ಬೋದು ಅನ್ಕೊಂತೀನಿ. ಬಟ್ ನಿಜ ಹೇಳ್ತೀನಿ, ಏನ್ ಇಬ್ರು ಕೂಡ ಬಿಟ್ಬಿಟ್ರಾ ಪೊಲೀಸ್ ಸ್ಟೇಷನ್ ಕೊಟ್ಬಿಡು. ಸಿನ್ಸಿಯರ್ ಪೇರೆಂಟ್ಸ್. ಸೂಪರ್. ಸೊ ನಿಮ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಸಿನ್ಸಿಯರ್ ಕಿಡ್ ಅಂತ ಹೇಳಿ. ಬ್ರೋ, ಈ ಸಿನ್ಸಿಯಾರಿಟಿ ಹಿಂಗೆ ಕಾಪಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ನ ಮಾತಾಡ್ಸ್ ಖುಷಿ ಆಯ್ತು. ಥ್ಯಾಂಕ್ ಯು. ಹಲೋ, ಕೇಳಿಸ್ತೇನೋ? ಇದು ಇಲ್ಲಿ ಏನೋ SP ರೋಡ್ಗೆ ಹೋಗ್ತಾ ಇದೀರೋ? ಇಲ್ಲಿ ಯಾರೋ ಪರ್ಸ್ ಬೀಳ್ಸ್ಕೊಂಡು ಹೋಗ್ಬಿಡೋರು ಪ್ರವೀಣ. ಏನೋ ಮಾಡೋದು? ಆಧಾರ್ ಕಾರ್ಡ್ ಅಮೌಂಟ್ ಎಲ್ಲ ಆಯ್ತು.
ಬೇಜಾನ್ ಐತಲ್ಲ, ಇನ್ನ ಲೆಕ್ಕನೇ ಹಾಕಿಲ್ಲ. ಅಲ್ಲಿ ಬೈಕ್ ಒಳಗೆ ಇಟ್ಕೊಂಡಿದ್ದೀರಿ. ಅಮೌಂಟಾ ಇರೋಲಿ, ಇಲ್ಲಿ ಮೈನ್ ರೋಡಲ್ಲಿ ನಿಂತಿದ್ದೀರಿ ನಾವು. ಏನ್ ಮಾಡೋದು, ಪರ್ಸ್ ಗಿರ್ಸ್ ಎಲ್ಲ ಐತೆ, ATM ಕಾರ್ಡ್ ಎಲ್ಲ ಐತೆ, ವಾಪಸ್ ಕೊಟ್ಬಿಡೋದು ಅವ್ರಿಗೆ. ಮಚ್ಚಾ ಒಂದು 7,000 ಏನೋ ಐತರೋ. 7,000 ಆಯ್ತಾ? 3,000 ಬಿಟ್ಬಿಟ್ಟು 4,000 ಎತ್ಕೋ. 4,000 ಎತ್ಕೊಂಡು ಅಣ್ಣ ಹಿಂಗೆ ಪರ್ಸಲ್ಸ್ ರೋಡಲ್ಲಿ ಸಿಕ್ತು, ಇಷ್ಟ ಇದ್ದಿದ್ದು ಅಂದ್ಬಿಟ್ಟು ಕೊಟ್ಬಿಡು. ವಾಪಸ್ ಕೊಟ್ಬಿಡೋದಾ? ಇಲ್ಲ ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಪಾಪ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಅಂತ ಕೊಟ್ಬಿಡು. ಇಲ್ಲ ಎಲ್ಲ ಅಮೌಂಟ್ ಎತ್ಕೊಂಡ್ಬಿಟ್ಟು ಕೊಡ್ತಾ, ಇಲ್ಲ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು ಅಂತ ಬೇಕಾದ್ರೆ ಇಷ್ಟು ಇದೆ ಇದ್ದಿದ್ದಣ್ಣ ಅಂದ್ಬಿಟ್ಟು. ಸರಿ, ಇವಾಗ ಕಾಸು ಏನ್ ಮಾಡೋದು? ಕಾಸು ಎತ್ಕೊಳ್ಳೋದಾ? ಕಾಸು ಎತ್ಕೊಂಡು ಡಾಕ್ಯುಮೆಂಟ್ಸ್ ಮಾತ್ರ ಕೊಡು. ನಿಮ್ ಫ್ರೆಂಡ್ಸು ಸೀರಿಯಸ್ ಹಿಂಗೆ ಇದಾರ? ಹಾನೆಸ್ಟ್ ಕ್ವಶನ್ ಕೇಳ್ತೀನಿ, ನಿಜವೂ ನಿಮ್ಗೆ ಸಿಕ್ಕಿದ್ರೆ, ಈಗ ನಾನೇ ಈಗ ನನ್ನ ಪರ್ಸ್ ಬೀಳ್ಸ್ಕೊಂಡು ಹೋಗಿದ್ದೀನಿ, ನಿಮ್ಗೆ ಪರ್ಸ್ ಸಿಕ್ಕಿದೆ, 10,000 ದುಡ್ಡಿದೆ, ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ, ನೀವೇನ್ ಮಾಡ್ತಾ ಇದ್ರಿ ಬ್ರೋ? ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆರಲ್ಲ ಅರ್ಧ ಅವ್ರ ಹತ್ರ ಕೇಳ್ಬಿಟ್ಟು ಇಸ್ಕೊಂಡು ಇಸ್ಕೊಂತ ಇದ್ರಿ. ಅಲ್ಲ ಎತ್ತಿ ಮಿಸ್ ಆಗಿದ್ರೆ ಎಲ್ಲ ಹೋಗಿರೋದ ಬ್ರೋ. ಅದಕ್ಕೆ ನಮ್ಗೊಂದು ಇಷ್ಟ ಅಂತ ಕೊಡಿ, ನೀವೆಲ್ಲ ಡಾಕ್ಯುಮೆಂಟ್ಸ್ ಮತ್ತೆ ಅಮೌಂಟ್ ಎತ್ಕೊಳ್ಳಿ ಕೊಟ್ಬಿಡ್ತಾರೆ. ಯಾರು ಪೂರ್ ಪೀಪಲ್ ಆದ್ರೆ ಕೊಟ್ಬಿಡ್ತಾ ಇದ್ರಿ ಬ್ರೋ, ಎಲ್ಲ ವಾಪಸ್ ಕೊಟ್ಬಿಡ್ತಾರೆ. ಈಗ ನಾನಾಗಿದ್ರೆ ನಾನು ಪೂರ್ ತರ ಕಾಣಿಸ್ತಾ ಇದ್ದೆ. ನಾನು ಕಡೆಯಿಂದ ಒಂದೊಂದು ರಿಕ್ವೆಸ್ಟ್, ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ಪರ್ಸ್ನ ಕಳ್ಕೊಂಡು ಹೋದ್ರು ಇಲ್ಲ ಎಲ್ಲಾದ್ರೂ ಸಿಕ್ತು ಅಂತಾನೆ ದಯವಿಟ್ಟು ತಗೊಂಡೋಗಿ ಕೊಟ್ಬಿಡಿ. ಎಷ್ಟೋ ಟೈಮು ನಾವು ಕಷ್ಟಪಟ್ಟು ನಾವು ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಇರಲ್ಲ, ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ ಬೇರೆಯವ್ರ ದುಡ್ಡು ಎಷ್ಟು ಮಾತ್ರ ಇರುತ್ತೆ, ಎಷ್ಟು ಮಾತ್ರ ಬೆಳಿತೀವಿ. ಸೊ ಇದನ್ನ ಒಂದನ್ನ ತಿಳಿಸ್ಬೇಕು, ಹೇಳ್ಬೇಕು ಅನ್ನೋದಕ್ಕೋಸ್ಕರ ನೀವು ವಿಡಿಯೋ ಮಾಡಿದೆ, ಮಾತಾಡ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ನಿಮ್ಮ ಫ್ರೆಂಡ್ಗಳಿಗೆ ಆ ತರ ಮಾತ್ರ ಮಾಡಬೇಡ ಅಂತ ಹೇಳಿ. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ರೀಸೆಂಟ್ ಆಗಿ ನಾವು ಥೈಲ್ಯಾಂಡ್ ಹೋದಾಗ ನಮ್ಗೆ ಇದೇ ತರ ಒಂದು ಇನ್ಸಿಡೆಂಟ್ ಆಗುತ್ತೆ. ನಾವು ಕಳ್ಕೊಂಡಿರುವಂತ ವಸ್ತುನ ಒಬ್ರು ಹುಡ್ಕೊಂಬಂದು ನಮ್ ಕೈ ಕೊಡ್ತಾರೆ. ಅವಾಗ ಆದಂತ ಖುಷಿನ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸೊ ಈ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಇವತ್ತು ಈ ಕಂಟೆಂಟ್ ಮಾಡಿದೆ. ಆದ್ರೆ ಈ ಕಂಟೆಂಟ್ ಮಾಡ್ಬೇಕಾದ್ರೆ ಒಂದು ಬೇಜಾರು ಏನಾಯ್ತು ಅಂತ ಅಂದ್ರೆ, ಪ್ರತಿಯೊಬ್ರಿಗೂ ಪೊಲೀಸ್ಗೆ ಹೋಗಿ ಪರ್ಸ್ನ ಕೊಟ್ಬಿಡ್ಲಾ ಇಲ್ಲ ಹ್ಯಾಂಡ್ ಓವರ್ ಮಾಡ್ಲಾ ಅಂತ ಅಂದಾಗ ಎಲ್ಲರೂ ಹೇಳಿದ್ದು ದಯವಿಟ್ಟು ಅವ್ರಿಗೆ ಮಾತ್ರ ಕೊಡೋದು ಬೇಡ ಅಂತ. ಹೊರದೇಶದಲ್ಲಿ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ನಮ್ಮ ದೇಶದಲ್ಲಿ ಅದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಬದಲಾಗಬೇಕು. ಪೊಲೀಸ್ ಅವ್ರ ಮೇಲೆ ನಮಗೂ ಕೂಡ ನಂಬಿಕೆ ಬರೋ ಅಂಥ ಕೆಲಸಗಳನ್ನ ಅವ್ರು ಮಾಡಬೇಕು. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಒಂದಿಷ್ಟು ಚೇಂಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೆಗಳಲ್ಲಿ ಕಾಲ್ ಮಾಡಿದಾಗ ಏನು ಹೇಳ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.